ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೋಧಿ ಹಿಟ್ಟಿಂದ ಬೇಳೆ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಯಾವಾಗಲೂ ಮೈದಾ ಹಿಟ್ಟಿಂದನೇ ಮಾಡ್ತೀವಲ್ವಾ. ನಾನು ಹೇಳ್ದಂಗೆ ಮಾಡಿದ್ರೆ ನೀವು ಫಸ್ಟ್ ಟೈಮು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹಿತ ಮಾಡ್ಬೋದು. ಅಷ್ಟು ಈಸಿ ಮತ್ತು ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ ನಾನು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನ ನೋಡಿ, ನಾನು 3/4 ಕಪ್ಪು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಎಲ್ಲ ಇದೇ ಮೆಜರ್ಮೆಂಟೆಲ್ಲ ತೋರಿಸ್ತೀನಿ, ನಾನು ಕರೆಕ್ಟ್ ಅಳತೆಯಿಂದ ತೋರಿಸ್ತೀನಿ. ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ನೀವು ಪ್ಲೇಸಲ್ಲಿ ಮೈದಾ ಹಿಟ್ಟು ತೊಗೋಬೋದು, ಆದರೆ ಗೋಧಿ ಹಿಟ್ಟಿಂದ ಮಾಡಿದ್ರೆ ನಮ್ಮ ಹೆಲ್ತ್ ತುಂಬ ಒಳ್ಳೆಯದು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಅರಿಶಿನ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನೀರು ನಾನು ಅರ್ಧ ಕಪ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೋಬೇಕು. ಫಸ್ಟ್ 3/4 ಕಪ್ ಹಾಕಿ, ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅದು ಎಷ್ಟು ಸಾಫ್ಟಾಗಿರಬೇಕು ಅಂದರೆ ನೋಡಿ, ಈ ಥರ ಚಪಾತಿ ಹಿಟ್ಟಲ್ಲ, ಅದಕ್ಕಿಂತ ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ಈ ಥರ ಇರಬೇಕು. ಈ ಥರ ಇದ್ದಷ್ಟು ನೋಡಿ, ಇಷ್ಟು ನೀರು ನಿಂತಿದೆ ನನಗೆ. 3/4 ಕಪ್ ನೀರು ತೊಗೊಂಡಿದ್ದಕ್ಕೆ ಅರ್ಧ ಕಪ್ಪಾಗಿ ಅದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೆ. ಇವಾಗ ನೋಡಿ, ತುಪ್ಪನ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀವು ತುಪ್ಪ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ಎಣ್ಣೆನ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೋದು. ಇವಾಗ ತುಪ್ಪನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಅದು ನಾದ್ದಷ್ಟು ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ನಾದಾದಮೇಲೆ ಈಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 1 ಅವರ್ ಇಲ್ಲ 2 ಅವರ್ ನೆನೆಯೋಕೆ ಬಿಟ್ಬಿಡಬೇಕು. ಒಂದು ಸೈಡ್ಗೆ ಇಟ್ಕೊಂಡು ಈಗ ಕಡಲೆಬೇಳೆನ ನಾನು 3/4 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು 1 ಅವರ್ ನೆನೆಯಾಗಿ ಬಿಡಬೇಕು. ಈಗ ನೆಂದಾದ್ಮೇಲೆ ನೋಡಿ, ನೆಂದಾದ್ಮೇಲೆ ಈಗ ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು, ನೆಂದಿರೋ ಬೇಳೆನ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀರು ನಾನು 2 ಕಪ್ ನೀರು ಹಾಕ್ತಾ ಇದ್ದೀನಿ. 3/4 ಕಪ್ಗೆ 2 ಕಪ್ ನೀರು ಹಾಕಬೇಕು. ಈಗ ಅದಕ್ಕೆ ಉಪ್ಪು 1 ಪಿಂಚಷ್ಟು, ಅರಿಶಿನೂ ಅಷ್ಟೇ 1 ಪಿಂಚಷ್ಟು ಅರಿಶಿನ ಹಾಕಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಲಿಡ್ಡು ಕ್ಲೋಸ್ ಮಾಡಿ 4 ವಿಜಿಲ್ ಬರ್ಸ್ಕೋಬೇಕು. ಚೆನ್ನಾಗಿ ಬೇಳೆ ಸಾಫ್ಟಾಗಿ ಬೇಯೋವರೆಗೂ ನಾವು 4 ವಿಜಿಲ್ ಆದರೆ ಚೆನ್ನಾಗಾಗುತ್ತೆ. ನೋಡಿ, ಈಗ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ. ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಅದು ಹೆಂಗಾಗಿರ್ಬೇಕಂದ್ರೆ ಬೇಳೆ ಮುಟ್ಟಿದ ತಕ್ಷಣ ಬೆಣ್ಣೆ ಥರ ಇರಬೇಕು, ಅಷ್ಟು ಸಾಫ್ಟಾಗಿ ಆಗಿದ್ದರೆ ಚೆನ್ನಾಗಾಗುತ್ತೆ. ಈಗ ಅದರಲ್ಲಿ ಎಕ್ಸ್ಟ್ರಾ ನೀರು ಇರುತ್ತಲ್ಲ, ಆ ನೀರನ್ನೆಲ್ಲ ನಾವು ಸ್ಟ್ರೈನ್ ಮಾಡ್ಕೋಬೇಕು. ಆ ನೀರೆಲ್ಲ ತೆಗೆದುಬಿಡ್ಬೇಕು ಬೇಳೆಯಿಂದ. ನೋಡಿ, ಅದು ನೀರೆಲ್ಲ ತೆಗೆದುಬಿಟ್ಮೇಲೆ ಈ ನೀರಲ್ಲಿ ನಾವು ರಸ ಮಾಡ್ಕೋಬೋದು, ಬೇಳೆ ಸಾರು ಮಾಡ್ಕೋಬೋದು, ಒಬ್ಬಟ್ಟು ರಸನೂ ಮಾಡ್ಕೋಬೋದು. ಒಬ್ಬಟ್ಟು ಸಾರು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋಲಿ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾವು ಬೇಯಿಸಿರೋಂಥ ಬೇಳೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ನೀರು ಹಾಕೋದೇನು ಬೇಡ, ಸಾಫ್ಟಾಗಿ ಬೆಂದಿರುತ್ತಲ್ಲ, ಅದು ಮೆತ್ತಿಗೆ ಬೆಂದಿರುತ್ತಲ್ಲ, ನಾವು ಗ್ರೈಂಡಲ್ಲಿ ಮಾಡಿಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ಬೆಣ್ಣೆ ಥರ ನಾವು ಈಗ ಮಾಡ್ಕೋಬೇಕು ಅದನ್ನು. ಈಗ ಅದನ್ನೊಂದು ಸೈಡ್ಗೆ ಇಟ್ಕೊಂಡು ಬೆಲ್ಲನ ಪುಡಿ ಮಾಡ್ಕೊಂಡಿರೋ ಬೆಲ್ಲನ 3/4 ಕಪ್ ಹಾಕ್ತಾಯಿದ್ದೀನಿ. ಬೇಳೆ, ಗೋಧಿ ಹಿಟ್ಟು ಮತ್ತು ಬೆಲ್ಲ 3 ಒಂದೇ ಮೆಜರ್ಮೆಂಟಲ್ಲಿ ಇರಬೇಕು. ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ನೀರು ಹಾಕ್ತಾಯಿದ್ದೀನಿ ನಾನು. ನೀರು ಹಾಕ್ಬಿಟ್ಟು ಆ ಬೆಲ್ಲನ ಚೆನ್ನಾಗಿ ಕರೆಸ್ಕೋಬೇಕು. ನೋಡಿ, ಇವಾಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ನಾನು. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೆಲ್ಲನ ಚೆನ್ನಾಗಿ ಕರೆಸ್ಕೋಬೇಕು. ಅದು ಸೋದಿಸ್ಕೋಬೇಕು. ಈ ಬೆಲ್ಲ ಎಲ್ಲ ಮೆಲ್ಟ್ ಆದಮೇಲೆ ನೀರಲ್ಲಿ ಅದನ್ನು ಸೋದಿಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ ಅದು ಸೋದಿಸ್ದಾಗ ಬಂದುಬಿಡುತ್ತೆ. ಇವಾಗ ನೋಡಿ, ಅದು ಈ ಥರ ಎಳೆ ಪಾಕ ಏನು ಬರೋದು ಬೇಡ. ಈ ಥರ ಬೆಲ್ಲ ಎಲ್ಲ ಮೆಲ್ಟ್ ಆದಮೇಲೆ ಈಗ ಅದಕ್ಕೆ ನಾವು ರುಬ್ಕೊಂಡಿದ್ದೀವಲ್ವ ಬೇಳೆನ, ಆ ಬೇಳೆನೆಲ್ಲ ಇವಾಗ ತಾವ ಮೇಲೆ ಇದ್ರ ಕಡಾಯಿಯಲ್ಲಿ ಹಾಕ್ಬಿಡ್ಬೇಕೆಲ್ಲನೂ. ಹಾಕ್ಬಿಟ್ಟು ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಅದರಲ್ಲಿ ಬೆಲ್ಲದ ಜೊತೆ ಬೇಳೆನ. ಈ ಥರ ಅದು ಬೇಯಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ನಾವು ಬೇಯಕ್ಕೆ ಬಿಡಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಮತ್ತು ಅರ್ಧ ಟೀ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಏಲಕ್ಕಿ ಪೌಡರು ಪರಿಮಳಕ್ಕೋಸ್ಕರ ಹಾಕೋದು. ಹಾಕ್ಬಿಟ್ಟು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತುಪ್ಪದ ಒಬ್ಬಟ್ಟು ಮಾಡ್ತಿರೋದ್ರಿಂದ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆರೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ನೋಡಿ, ಅದು ಪಾಕ ಎಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ತಾವ ಬಿಟ್ಕೋಬೇಕು. ಅಷ್ಟುವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನೋಡಿ, ಅದು ಈ ಥರ ಮಾಡಿದ್ರೆ ಹಂಗೆ ಕುತ್ಕೋಬೇಕು, ಅರಳಬಾರ್ದು. ಅಷ್ಟೊತ್ತಿಗೆ ಅದು ಬೇಳೆ ಪಾಕ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಹಂಗೆ ಕುತ್ಕೊತಾ ಇದೆ. ಇವಾಗ ನಾವು ಕೈಯಲ್ಲಿ ತೆಗೆದು ತೋರಿಸ್ತೀನಿ ನಾನು. ನೋಡಿ, ಈ ಥರ ಕೈಯಲ್ಲಿ ತೊಗೊಂಡ್ರೆ ಉಂಡೆ ಬರಬೇಕು. ಇವಾಗ ನೋಡಿ, ಈ ಥರ
ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ತಣ್ಣಗಾಗೋಗ್ಬಿಡ್ಬೇಕು. ನಾವು ಅದನ್ನು ತಾವಾಗೆ ಈ ಥರ ಸೈಡಲ್ಲೆಲ್ಲ ತೆಳ್ಳಕ್ಕೆ ಈ ಥರ ಹಚ್ಚಿದ್ರೆ ಬೇಗ ತಣ್ಣಗಾಗುತ್ತೆ. ನೋಡಿ ಈಗ ತಣ್ಣಗಾಗಿದೆ, ಒಂದು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ, ತಣ್ಣಗಾಗಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ಈ ಕೈಗೆ ಒಂದು ಸ್ವಲ್ಪ ತುಪ್ಪ ಮಾಡಿಕೊಂಡು ಅದನ್ನು ನಿಂಬೆಹಣ್ಣು ಗಾತ್ರದಷ್ಟು ನಾವು ಬೌಲ್ ರೌಂಡು ಶೇಪ್ ಮಾಡ್ಕೋಬೇಕು. ಹೀಗೆ ಇದೇ ಥರ ಮಾಡ್ಕೊಂಡು ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೋಬೇಕು. ಇದನ್ನು ಒಂದು 3-4 ದಿನ ಇಟ್ಟರು ಏನೂ ಆಗಲ್ಲ. ಇವಾಗ ಗೋಧಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆಯಲ್ಲ, 1 ಅವರ್ ಆದಮೇಲೆ ಅದನ್ನು ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈಗ ಇದನ್ನು ನಾವು ಊರನ್ನ ಎಷ್ಟು ತೊಗೊಂಡಿದ್ದು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತೊಗೋಬೇಕು. ಅದನ್ನು ಒಂದು ಬಾಲ್ ಥರ ಮಾಡಿಕೊಂಡು ಈಗ ಪ್ಲಾಸ್ಟಿಕ್ ಪೇಪರ್ ತೊಗೊಂಡು, ಬಟರ್ ಪೇಪರ್ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಯಾವುದಾದ್ರೂ ತೊಗೋಬೋದು, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರಿದು ಅದ್ರ ಮೇಲೆ ನಾವು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಥರ ಆಗಲಿಕ್ಕೆ ಸ್ವಲ್ಪ ತಟ್ಕೋಬೇಕು. ಈಗ ಅದ್ರ ಮೇಲೆ ಊರನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಬೇಳೆದು, ಅದನ್ನು ಇಟ್ಬಿಟ್ಟು ಈ ಥರ ನೀಟಾಗಿ ಕವರ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಭಯ ಬೀಳೋದೇ ಬೇಡ, ನಾನು ಹೇಳ್ದಂಗೆ ಮಾಡಿದ್ರೆ. ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ, ಈ ಥರ ಮಾಡಿಕೊಂಡು ನೋಡಿ ಒಂಚೂರು ಈ ಥರ ಆಗಲಿಕ್ಕೆ ಒಂಚೂರು ದಪ್ಪಕ್ಕೆ ಈ ಥರ ತಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದನ್ನು ಕೈಯಲ್ಲಿ ಈ ಥರ ಅಂದರೆ ನೈಸಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನಿಮ್ಗೆ ಈ ಥರ ಮಾಡೋಕ್ಕಾಗಲ್ಲ ಅಂದರೆ ನೀವು ಲಟ್ಟಿಣಿಗೆ ತಗೊಂಡು ಚಪಾತಿ ಮಾಡ್ತೀವಲ್ವ, ಅದರಲ್ಲಿ ನಾವು ಈ ಥರ ನಿಧಾನಕ್ಕೆ ಥರ ಪ್ರೆಸ್ ಮಾಡ್ಕೋಬೋದು. ಆದರೆ ನಾವು ಕೈಯಲ್ಲಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನೀವು ಭಯ ಬೀಳೋಂಥದ್ದೇನು ಬೇಡ, ಪ್ಲಾಸ್ಟಿಕ್ ಕವರ್ ಹಾಕಿರ್ತೀವಲ್ವ ಮೇಲೆ, ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ಮಾಡ್ಕೋಬೋದು, ತುಂಬ ತೆಳ್ಳಕ್ಕೆ ಬರುತ್ತೆ. ಈಗ ಅದನ್ನು ಕವರ್ ಎಳೆದಿದ ತಕ್ಷಣ ಬಂದುಬಿಡುತ್ತೆ. ತಾವ ಬಿಸಿಗಿಟ್ಬಿಟ್ಟು ಇವಾಗ ಅದನ್ನು ನಾವು ಇನ್ನೊಂದು ಕವರಲ್ಲಿ ಇದೆಯಲ್ಲ ಅದನ್ನು ಕೈ ಈ ಥರ ಅಗಲ ಮಾಡಿ ಅದನ್ನ ಈ ಥರ ಉಲ್ಟಾ ಮಾಡಿ ಒಂದು ಸೈಡಿಂದ ಪ್ಲಾಸ್ಟಿಕ್ ಕವರ್ ಈ ಥರ ಅಂದ್ಬಿಟ್ರೆ ಬಂದುಬಿಡುತ್ತೆ. ನಾವು ತುಪ್ಪ ಸವರಿದ್ರೀವಲ್ವ ಅದಕ್ಕೋಸ್ಕರ ಈ ಥರ ಬಂದುಬಿಡುತ್ತೆ. ನೋಡಿ ಇವಾಗ ಅದನ್ನು ತಾವ ಮೇಲೆ ಹಾಕ್ಬಿಟ್ಟು ಬಿಸಿ ಬಿಸಿ ತಾವ ಮೇಲೆ ಸುಡ್ಕೋಬೋದು ಅಷ್ಟೇ. ಫಸ್ಟಲ್ಲಿ ಮಾಡಿದಾಗ 1 ಒಬ್ಬಟ್ಟು ಇಲ್ಲ 2 ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ, ಆಮೇಲೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ನೀವೇ ಗೊತ್ತಾಗುತ್ತೆ, ನೀವು ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಈ ಥರ ಸವರಬೇಕು, ಮತ್ತೆ ಫ್ಲಿಪ್ ಮಾಡಿಬಿಟ್ಟು 2ನೇ ಸೈಡು ಅದೇ ಥರ ತುಪ್ಪ ಸವರಬೇಕು. ಅಷ್ಟೇ ಆಗಿದೆ. ಈಗ ಅರೋಮೆಟಿಕ್ ಆಗಿರೋ ಅಂಥ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಇಷ್ಟೇ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಮಾಡಿಬಿಟ್ಟು ನಾವು 4-5 ದಿನ ಇಟ್ಕೊಂಡ್ರು ಏನೂ ಆಗಲ್ಲ. ಇದನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ಈ ಥರ ಪೇಪರ್ ಮೇಲೆ ತೆಗೆದಿಟ್ಕೊಂಡು ಪೇಪರಿಂದ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೋದು. ಅಷ್ಟೇ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.